ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಚಾಪ್ಟರ್ ನಂಬರ್ 8ನ ಕಂಟಿನ್ಯೂಷನ್ ವಿಡಿಯೋನ ನಾವು ನೋಡ್ತಾ ಹೋಗೋಣ. ಚಾಪ್ಟರ್ ನಂಬರ್ 8 ಡೇಟಾಬೇಸ್ ಕಾನ್ಸೆಪ್ಟ್ಸ್ ಬಗ್ಗೆ ಆಲ್ರೆಡಿ ಸೆಷನ್ ನಂಬರ್ 1 ಮತ್ತು ಸೆಷನ್ ನಂಬರ್ 2 ನಾವು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಸೊ ದಟ್ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಂತರ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮತ್ತು ಕಂಟಿನ್ಯೂಷನ್ ಬೇಸಿಸ್ ಸಿಗ್ತಾ ಹೋಗುತ್ತೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡಿದ್ದೀವಿ ಅನ್ನೋದಾದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಅದರ ಅಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಫೈಲ್ ಸಿಸ್ಟಮ್ ಟು DBMS ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಏನು DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಅದ್ರ ಬಗ್ಗೆ ನಾವು ಪ್ರೀವಿಯಸ್ ಸೆಷನ್ ಡಿಸ್ಕಸ್ ಮಾಡಿದ್ವಿ. ಯಾರಿನ್ನೂ ನೋಡ್ಕೊಂಡು ಬಂದಿಲ್ಲ ಒಂದ್ಸತಿ ನನ್ನ ಚಾನಲಲ್ಲಿ ಸೆಕೆಂಡ್ ಇಯರ್ ಪ್ಲೇ ಲಿಸ್ಟ್ ಅಂತ ಹೇಳಿದೆ. ಆ ಲಿಸ್ಟಲ್ಲಿ ನಿಮಗೆ ಸೆಕೆಂಡ್ ಇಯರ್ ರಿಲೇಟೆಡ್ ಆಗಿರುವಂಥ ಎಲ್ಲ ವೀಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ಒಂದ್ಸತಿ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಗೆಟ್ ಸ್ಟಾರ್ಟ್ಸ್. we are discussing with key concepts in DBMS. ಕೆಲವೊಂದಿಷ್ಟು ಕೀ ಕಾನ್ಸೆಪ್ಟ್ಸ್ಗಳಿದೆ, ಅದ್ರ ಡಿಸ್ಕಸ್ ಬಗ್ಗೆ ಮಾಡ್ತಾ ಇದ್ದೀವಿ. ಅಂದರೆ ಟರ್ಮಿನಾಲಜೀಸ್ ಆಗಿರ್ಬೋದು ಮತ್ತು ಕೀ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಒಂದೊಂದನ್ನೇ ನೋಡ್ತಾ ಹೋಗೋಣ. ಇನ್ ಆರ್ಡರ್ ಟು ಎಫಿಷಿಯನ್ಸಿ ಮ್ಯಾನೇಜ್ ದ ಡೇಟಾ ಯೂಸಿಂಗ್ DBMS ಲೆಟ್ ಅಸ್ ಅಂಡರ್ಸ್ಟುಡ್ ಸರ್ಟೈನ್ ಕೀ ಟರ್ಮ್ಸ್. ಕೆಲವೊಂದಿಷ್ಟು ಟರ್ಮಿನಾಲಜೀಸನ್ನು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಡೇಟಾವನ್ನು ಸ್ಟೋರ್ ಮಾಡುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಟರ್ಮ್ಗಳನ್ನು ಬಳಸ್ತೀವಿ. ಆ ಒಂದು ಟರ್ಮ್ಗಳು ಏನನ್ನ ಮೀನಿಂಗ್ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು ಕೀ ಕಾನ್ಸೆಪ್ಟ್ಸ್ ಇನ್ DBMS. ಯಾವೆಲ್ಲ ಕೀ ಕಾನ್ಸೆಪ್ಟ್ಸ್ ಇದೆ ಅಂದರೆ ಡೇಟಾಬೇಸ್ ಸ್ಕೀಮಾ, ಡೇಟಾ ಕನ್ಸ್ಟ್ರೈಂಟ್ಸ್, ಮೆಟಾ ಡೇಟಾ ಆರ್ ಡೇಟಾ ಡಿಕ್ಷನರಿ, ಡಾಟಾಬೇಸ್ ಇನ್ಸ್ಟೆನ್ಸ್, ಕ್ವೈರಿ, ಡಾಟಾ ಮ್ಯಾನಿಪುಲೇಷನ್, ಡೇಟಾಬೇಸ್ ಇಂಜಿನ್. ಸೊ ಈ ಎಲ್ಲ ಪದಗಳನ್ನು ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಸೊ ಆ ಒಂದು ಪದಗಳು ಏನನ್ನ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ ಒನ್ ಬೈ ಒನ್. ಡೇಟಾಬೇಸ್ ಸ್ಕೀಮಾ. ಏನು ಸ್ಕೀಮಾ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ಲಾನಿಂಗ್ ಆರ್ ಡಿಸೈನ್ ಆಫ್ ಡೇಟಾಬೇಸ್. ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ನಾವು ಮಾಡಿರುವಂಥ ಪ್ಲ್ಯಾನಿಂಗನ್ನು ಅಥವಾ ಏನು ಡಿಸೈನನ್ನು, ಸ್ಟ್ರಕ್ಚರನ್ನು ನಾವೇನಂತ ಕರಿತಾ ಇದ್ದೀವಿ, ಡೇಟಾಬೇಸ್ ಸ್ಕೀಮಾ ಅಂತ ಕರಿತಾ ಇದ್ದೀವಿ. ಸೊ ಫಸ್ಟ್ ಪಾಯಿಂಟ್ ಏನಿದೆ, ಡೇಟಾಬೇಸ್ ಸ್ಕೀಮಾ ಇಸ್ ದ ಡಿಸೈನ್ ಆಫ್ ಎ ಡೇಟಾಬೇಸ್ನ ಹೇಳ್ದಲ್ವಾ. ಡಾಟಾಬೇಸ್ ಸ್ಕೀಮಾ ಅನ್ನೋದು ಒಂದು ಪ್ಲಾನಿಂಗ್ ಆಗಿರುತ್ತೆ ಅಥವಾ ಡಿಸೈನ್ ಆಫ್ ಡೇಟಾಬೇಸ್ ಆಗಿರುತ್ತೆ. ಇಟ್ ಈಸ್ ದ ಸ್ಕೆಲಿಟನ್ ಆಫ್ ದ ಡೇಟಾಬೇಸ್ ದಟ್ ರೆಪ್ರೆಸೆಂಟ್ಸ್ ದ ಸ್ಟ್ರಕ್ಚರ್, ದ ಟೈಪ್ ಆಫ್ ಎ ಡೇಟಾ. ಈಚ್ ಕಾಲಮ್ ಕ್ಯಾನ್ ಹೋಲ್ಡ್ ಕನ್ಸ್ಟ್ರೈಂಟ್ಸ್ ಆನ್ ದ ಡೇಟಾ ಟು ಬಿ ಸ್ಟೋರ್ಡ್ ಆ್ಯಂಡ್ ದ ರಿಲೇಶನ್ಶಿಪ್ among the tables. Skeleton ಅಂತಂದ್ರೆ it is a basic and the major step of the creating database. ಡೇಟಾಬೇಸ್ ನ ಕ್ರಿಯೇಟ್ ಮಾಡಲಿಕ್ಕೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಯಾವ ರೀತಿ ಕಾಲಮ್ಗಳಿರಬೇಕು. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ ಆ ಒಂದು ಸ್ಟೂಡೆಂಟ್ ಟೇಬಲಲ್ಲಿ ಏನೆಲ್ಲ ಕಾಲಮ್ಸ್ಗಳಿರಬೇಕು, ರಿಜಿಸ್ಟರ್ ನಂಬರ್ ಇರಬೇಕು, ಸ್ಟೂಡೆಂಟ್ ನೇಮ್ ಇರಬೇಕು, ಸ್ಟ್ಯಾಟಿಸ್ಟಿಕ್ ನಂಬರ್ ಇರಬೇಕು, ಆಧಾರ್ ಕಾರ್ಡ್ ನಂಬರ್ ಇರಬೇಕು, ಮತ್ತು ಆ ಒಂದು ಮಗು ಯಾವ ಒಂದು ಕ್ಲಾಸಲ್ಲಿ ಓದ್ತಾ ಇದೆ ಆ ಒಂದು ಡೀಟೇಲ್ಸ್ ಇರಬೇಕು, ಅವ್ರ ಪೇರೆಂಟ್ಸ್ ನಂಬರ್ ಇರಬೇಕು, ಪೇರೆಂಟ್ಸ್ ನೇಮ್ ಇರಬೇಕು. ಇದ್ರ ಬಗ್ಗೆ ನಾನು ಏನು ಪ್ಲಾನ್ ಮಾಡ್ತಾ ಇದ್ದೀನಲ್ಲ, ಈಗ ಸ್ಟೂಡೆಂಟ್ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದನ್ನ ನಾವು ಡೇಟಾಬೇಸ್ ಸ್ಕೀಮ್ ಅಂತ ಕರಿತಾ ಇದೀವಿ. ಸೊ ಮತ್ತೆ ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು, ರಿಜಿಸ್ಟರ್ ನಂಬರ್ ಅನ್ನೋದು ನೇಮಲ್ಲಿ ಇರಬೇಕಾ, ನಂಬರಲ್ಲಿ ಇರಬೇಕಾ, ಅಥವಾ ಕಾಂಬಿನೇಷನ್ ಆಫ್ ಮತ್ತೆ ನಂಬರ್ ಮತ್ತೆ ವರ್ಡ್ಸಲ್ಲಿ ಇರಬೇಕಾ ಅಂತ ಡಿಸ್ಕಸ್ ಮಾಡೋದು. ಅಥವಾ ರಿಜಿಸ್ಟರ್ ನಂಬರ್ ಇವಾಗ ಎಲ್ಲದೂ ನೋಡಿ ನೀವು ಕಾಂಬಿನೇಷನ್ ಆಫ್ ಲೆಟರ್ಸು ಇರುತ್ತೆ ಮತ್ತು ನಂಬರ್ಸು ಇರುತ್ತೆ. ಸೊ ಇವಾಗ ನಾನು ಡೇಟಾಬೇಸಲ್ಲಿ ಸ್ಟೋರ್ ಮಾಡುವಂಥ ಡೇಟಾ ರಿಜಿಸ್ಟರ್ ನಂಬರು ಯಾವ ಡೇಟಾ ಟೈಪಲ್ಲಿ ಇರಬೇಕು, ದಟ್ ಈಸ್ ಆಲ್ಸೋ ಕಾಲ್ಡ್ ಡಿಸೈನ್ ಅಥವಾ ಪ್ಲಾನಿಂಗ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಂದು ಕಾಲಮ್ ಯಾವ್ಯಾವ ರೀತಿ ಆಫ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಥವಾ ಪ್ಲಾನಿಂಗ್ ಮಾಡ್ತಾ ಇದ್ದೀವಲ್ಲ, ಅದನ್ನು ನಾವೇನಂತ ಕರಿತಾ ಇದ್ದೀವಿ, ಡೇಟಾಬೇಸ್ ಸ್ಕೀಮಾ ಅಂತ ಕರಿತಾ ಇದ್ದೀವಿ. ಹೆನ್ಸ್ ಡೇಟಾಬೇಸ್ ಸ್ಕೀಮಾ ಇಸ್ ಆಲ್ಸೋ ಕಾಲ್ಡ್ ವಿಜುವಲ್ ಆರ್ ಲಾಜಿಕಲ್ ಆರ್ಕಿಟೆಕ್ಚರ್. ಡೇಟಾಬೇಸ್ ಸ್ಕೀಮಾನ ಅಂತ ಕರಿತೀವಿ, ವಿಜುವಲ್ ಅಥವಾ ಲಾಜಿಕಲ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿತಾ ಇದೀವಿ. ಸೊ ದ ಡಿಸೈನ್ ಆಫ್ ಡೇಟಾಬೇಸ್ ವಿಚ್ ಇನ್ಕ್ಲೂಡ್ಸ್ ದ ಟೇಬಲ್ ನೇಮ್ಸ್, ಆಟ್ರಿಬ್ಯೂಟ್ಸ್ ಅಂಡ್ ಕಂಟ್ರೈಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಡೇಟಾಬೇಸ್ ಸ್ಕೀಮಾ. ಸೊ ಡೇಟಾಬೇಸಿನ ಆಟ್ರಿಬ್ಯೂಟ್ಸ್ಗಳ ನೇಮ್ ಆಗಿರ್ಬೋದು ಅಥವಾ ಟೇಬಲ್ ನೇಮ್ ಆಗಿರ್ಬೋದು, ಕಲೆಕ್ಟಿವ್ಲಿ ನಾವು ಅದನ್ನ ಏನಂತ ಕರಿತಾ ಇದ್ವಿ, ಡೇಟಾಬೇಸ್ ಸ್ಕೀಮಾ ಅಂತ ಕರಿತಾ ಇದ್ವಿ. ಸೊ ಸಿಂಪಲ್ ಆಗಿ ನೀವು ತಿಳ್ಕೊಳ್ಳಿ, ಡೇಟಾಬೇಸ್ ಸ್ಕೀಮಾ ಅಂತಂದ್ರೆ ಒಂದು ಡೇಟಾವನ್ನ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಆ ಒಂದು ಟೇಬಲ್ ಅಲ್ಲಿ ಏನೇನೆಲ್ಲ ಇರಬೇಕು ಅಂತ ನಾವು ಪ್ಲಾನಿಂಗ್ ಮಾಡ್ತಾ ಇದೀವಲ್ಲ, ಅದನ್ನ ನಾವು ಡೇಟಾಬೇಸ್ ಸ್ಕೀಮಾ ಅಂತ ಕರಿತಾ ಇದೀವಿ. Constraint. In data constraint andre database constraint is a restriction on the type of data that can be inserted into the table is called data constraint. So ಡೇಟಾವನ್ನು ಕ್ರಿಯೇಟ್ ಮಾಡುವಾಗ ಟೇಬಲಲ್ಲಿ ನಾವು ಏನು ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಇದ್ದೀವಿ ಅದು ಯಾವ ರೀತಿಯಾಗಿ ಫಿಲ್ ಆಗಬೇಕು, ಮತ್ತು ಅದಕ್ಕೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಎಷ್ಟು ಇನ್ಫಾರ್ಮೇಷನ್ ಮಾತ್ರ ಫಿಲ್ ಮಾಡಬೇಕು, ಎಷ್ಟು ಸೈಜ್ ಆಫ್ ಇನ್ಫಾರ್ಮೇಷನ್ ಮಾತ್ರ ಅದು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದನ್ನು ಡೇಟಾ ಕನ್ಸ್ಟ್ರೈಂಟ್ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾಟ್ ನಲ್ ಅಂದರೆ ನೀವು ಯಾವುದೋ ಒಂದು ಕಾಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸ್ಟೂಡೆಂಟ್ ನೇಮನ್ನು ಕಾಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಆ ನೇಮಲ್ಲಿ ಆ ಒಂದು ಕಾಲಮಲ್ಲಿ ಯಾವುದೇ ಒಂದು
ರೋ ಆಗಿರ್ಬೋದು ಅಥವಾ ಕಾಲಮ್ ಆಗಿರ್ಬೋದು. ಒಂದು ಸೆಲ್ ಅಂತ ಏನು ಕರಿತೀವಿ, ಯಾವುದೇ ಸೆಲ್ ಕೂಡ ಎಂಟಿ ಇರಬಾರ್ದು. ಅದನ್ನು ನಾವು ಸ್ಪೆಸಿಫೈ ಮಾಡುವಂಥದ್ದು ಯಾವ ವರ್ಡಲ್ಲಿ, ನಾಟ್ ನಲ್ ಅಂತ ತಗೊಳ್ತಾ ಇದ್ವಿ. ಅದೇ ಯೂನಿಕ್ ಯು ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದೇವೆ. ನೀವು ತಗೊಳ್ಳುವಂತಹ ಸ್ಟೂಡೆಂಟ್ ನೇಮ್ಗಳು ಯೂನಿಕ್ ಆಗಿರಬೇಕು. ರಿಪೀಟೆಡ್ ನೇಮ್ ಇದ್ದರೆ ನೀವು ತಗೋಬಾರ್ದು ಅಂತ ಹೇಳೋ ಅಂಥದ್ದನ್ನು ಯೂನಿಕ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಕ್ರಿಯೇಟ್ ಮಾಡ್ತಿರುವಂಥ ಟೇಬಲಿಗೆ ಸ್ಟೋರ್ ಮಾಡ್ತಿರುವಂಥ ಡೇಟಾ ಯಾವ ರೀತಿಯಲ್ಲಿ ಸ್ಟೋರ್ ಆಗಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಕಾನ್ಸೆಪ್ಟು ಅಥವಾ ಟರ್ಮ್ ಬಂದು ಡೇಟಾ ಕಾನ್ಸ್ಟ್ರೈಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಕಾನ್ಸ್ಟ್ರೈಂಟ್ಸ್ ಆರ್ ಯೂಸ್ಡ್ ಟು ಎನ್ಶ್ಯೂರ್ ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಡೇಟಾ ಇನ್ ದ ಡೇಟಾಬೇಸ್. ಏನಕ್ಕೋಸ್ಕರ ಇದನ್ನು ಬಳಸ್ತಿದ್ದೀವಿ ಅಂದರೆ, ನಾವು ತಗೊಂಡು ಯೂಸ್ ಮಾಡ್ತಾ ಇದೀವಲ್ಲ ಸ್ಟೋರ್ ಮಾಡಲಿಕ್ಕೆ ಡೇಟಾವನ್ನು, ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇರಬಾರ್ದು, ಅಕ್ಯುರಸಿ ಮೇಂಟೈನ್ ಮಾಡ್ತಾ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾನ್ಸ್ಟ್ರೈಂಟ್ಸ್ಗಳನ್ನು ಬಳಸ್ತಾ ಇದ್ವಿ. ನಾಟ್ ನಲ್, ಯೂನಿಕ್, ಪ್ರೈಮರಿ ಕೀ, ಈ ಥರ ಹೆಚ್ಚಾಗಿ ಕೆಲವೊಂದಿಷ್ಟು ಡೇಟಾ ಕಾನ್ಸ್ಟ್ರೈಂಟ್ಸ್ಗಳಿದ್ದಾವೆ. ಅದನ್ನು ಬಳಸೋದ್ರಿಂದ ನಾವು ಸ್ಟೋರ್ ಮಾಡ್ತಿರುವಂಥ ಡೇಟಾ ಅಕ್ಯುರೇಟ್ ಆಗಿರುತ್ತೆ. Discussing about metadata or data dictionary. ಏನು metadata ಅಂದರೆ, data about the data is metadata and scheme containing various constraints on data that is stored in catalog called dictionary ಅಂತ ಕರೀತಾರೆ. ಒಂದಿಷ್ಟು ಮಾಹಿತಿ ಮತ್ತಷ್ಟು ಮಾಹಿತಿಯನ್ನು ಕಂಟೈನ್ ಮಾಡಿದ್ರೆ ಅದನ್ನು ನಾವು ಮೆಟಾಡೇಟಾ ಅಂತ ಕರೀತಾ ಇದೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಎಲ್ಲರ ಮೊಬೈಲಲ್ಲೂ ಇಮೇಜ್ಗಳನ್ನು ಕ್ಲಿಕ್ ಮಾಡಿರ್ತೀವಲ್ವಾ, ಇಮೇಜನ್ನು ಕ್ಲಿಕ್ ಮಾಡಿರ್ತೀವಲ್ಲ, ಆ ಇಮೇಜನ್ನೇ ನಾವು ಒಂದು ಡೇಟಾ ಅಂತ ಕನ್ಸಿಡರ್ ಮಾಡ್ಬೋದು. ಆ ಒಂದು ಡೇಟಾ ಹೇಗೇನು ಅಡಿಷ್ನಲ್ ಡೇಟಾವನ್ನು ಕಂಟೈನ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್, ಡೀಟೇಲ್ಸ್ ಆಫ್ ದ ಡೇಟಾ ಅಂತ ನೋಡೋದಾದರೆ, ನೀವು ಆ ಒಂದು ಡೇಟಾ ಅಥವಾ ಆ ಒಂದು ಇಮೇಜು ಯಾವ ಡೇಟಲ್ಲಿ ಕ್ಲಿಕ್ ಆಗಿತ್ತು ಅಥವಾ ಯಾವ ಟೈಮಲ್ಲಿ ಕ್ಲಿಕ್ ಆಗಿದೆ ಮತ್ತು ಎಷ್ಟು ಸ್ಟೋರೇಜ್ನ ಅದು ತಗೊಳ್ತಾ ಇದೆ, ಇದ್ರ ಬಗ್ಗೆ ನಾವು ಏನು ಮಾಡ್ಬೋದು, ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಬೋದು. ನೀವು ಇಮೇಜ್ ಮೇಲ್ಗಡೆ 3 ಬಟನ್ಸ್ ಇರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಆಫ್ ಇಮೇಜ್ ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ಇಮೇಜ್ ಅನ್ನೋ ಡೇಟಾ, ಅದಕ್ಕೆ ಅಗೇನ್ ಇನ್ಫಾರ್ಮೇಷನ್ ಅಬೌಟ್ ದ ಡೇಟಾ. ಸೊ ಅದನ್ನು ನಾವೇನಂತ ಕರಿತಾ ಇದೀವಿ, ಮೆಟಾ ಡೇಟಾ ಅಂತ ಹೇಳಿ ಕರಿತಾ ಇದೀವಿ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡೇಟಾ ಇನ್ಸ್ಟೆನ್ಸ್. ಏನು ಡೇಟಾ ಇನ್ಸ್ಟೆನ್ಸ್ ಅಂದರೆ, ನಾವೇನು ಡೇಟಾವನ್ನು ಸ್ಟೋರ್ ಮಾಡಿರ್ತೀವಿ ಟೇಬಲ್ ಫಾರ್ಮ್ಯಾಟಲ್ಲಿ, ಆ ಸ್ಟೋರ್ ಮಾಡಿದಂಥ ಡೇಟಾವನ್ನು ಏನು ಮ್ಯಾನಿಪುಲೇಟ್ ಮಾಡ್ತೀವಿ ಅಥವಾ ಚೇಂಜಸ್ ಮಾಡ್ತೀವಿ, ಚೇಂಜಸ್ ಮಾಡಿದಂಥ ಪರ್ಟಿಕ್ಯುಲರ್ ಟೈಮನ್ನು ನಾವೇನಂತ ಕರಿತಾ ಇದ್ವಿ, ಡೇಟಾ ಇನ್ಸ್ಟೆನ್ಸ್ ಅಂತ ಕರಿತಾ ಇದ್ದೀವಿ. ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ಟೈಮಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಮೂಮೆಂಟನ್ನು ನಾವು ಇನ್ಸ್ಟೆನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಅದೇ ರೀತಿ ಕ್ವೈರಿ. ಏನು ಡೇಟಾ ಕ್ವೈರಿ ಅಂದರೆ, ನಾವು ಟೇಬಲ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡಿದಂಥ ಹ್ಯೂಜ್ ಅಮೌಂಟ್ ಆಫ್ ಡೇಟಾವನ್ನು ಡೇಟಾಬೇಸ್ ಕಾನ್ಸೆಪ್ಟಲ್ಲಿ ನಾವು ಸರ್ಚ್ ಮಾಡುವಂಥ ಮೆಥಡನ್ನು ಏನಂತ ಕರಿತಾ ಇದ್ದೀವಿ, ಡೇಟಾ ಕ್ವೈರಿ ಅಂತ ಕರಿತಾ ಇದ್ದೀವಿ. ದ ಪ್ರೊಸೆಸ್ ಆಫ್ ಫೆಚಿಂಗ್ ದ ಡೇಟಾ ಬೈ ಯೂಸಿಂಗ್ ಸಮ್ ಕ್ವೈರಿ ಕಮಾಂಡ್ಸ್ಗಳನ್ನು ಬಳಸಿ ಇನ್ಫಾರ್ಮೇಷನನ್ನು ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ಅಥವಾ ಹುಡುಕಾಡ್ತಾ ಇದೀವಲ್ಲ, ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತಾ ಇದೀವಲ್ಲ, ದಟ್ ಈಸ್ ದ ಪ್ರೊಸೆಸ್ ವಿ ಕಾಲ್ ಕ್ವೈರಿ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡೇಟಾ ಮ್ಯಾನಿಪುಲೇಷನ್. ಏನು ಡೇಟಾ ಮ್ಯಾನಿಪುಲೇಷನ್ ಅಂದರೆ, ಬದಲಾವಣೆ ಅಥವಾ ಚೇಂಜಸ್ ಅಂತ ಏನು ಕರಿತೀವಿ, ದಟ್ ಈಸ್ ಕಾಲ್ಡ್ ಮ್ಯಾನಿಪುಲೇಷನ್. ಸ್ಟೋರ್ ಮಾಡಿರುವಂಥ ಡೇಟಾವಲ್ಲಿ ನಾವು ಹೊಸದಾದ ಡೇಟಾವನ್ನು ಇನ್ಸರ್ಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಥವಾ ಅಪ್ಡೇಟ್ ಮಾಡ್ಬೋದು. ಅದನ್ನು ನಾವು ಡೇಟಾ ಮ್ಯಾನಿಪುಲೇಷನ್ ಅಂತ ಕರಿತಾ ಇದೀವಿ. ಸೊ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡೇಟಾಬೇಸ್ ಇಂಜಿನ್. ಏನು ಡೇಟಾಬೇಸ್ ಇಂಜಿನ್ ಅಂದರೆ, ಡೇಟಾಬೇಸ್ ಇಂಜಿನ್ ಇಸ್ ದ ಇಂಟರ್ನಲ್ ಕಾಂಪೋನೆಂಟ್ ಆರ್ ಸೆಟ್ ಆಫ್ ಪ್ರೋಗ್ರಾಮ್ ಯೂಸ್ಡ್ ಬೈ ದ DBMS ಟು ಕ್ರಿಯೇಟ್ ಡೇಟಾಬೇಸ್ ಅಂಡ್ ಹ್ಯಾಂಡಲ್ ವೇರಿಯಸ್ ಕ್ವಾರೀಸ್ ಫಾರ್ ಡೇಟಾ ರಿಟ್ರೀವಲ್ ಅಂಡ್ ಮ್ಯಾನಿಪುಲೇಷನ್. ಈ ಡೇಟಾಬೇಸ್ ಇಂಜಿನ್ ಅನ್ನೋದು ಒಂದು ಇಂಟರ್ನಲ್ ಕಾಂಪೊನೆಂಟ್, ನಮಗೆ ಕಾಣಿಸುವಂಥದ್ದಲ್ಲ ಹೊರಗಡೆಗೆ. ಅದು ಇಂಟರ್ನಲಿ ಸೆಟ್ ಅಥವಾ ಬಿಲ್ಡ್ ಆಗಿರುವಂತಹ ಪ್ರೋಗ್ರಾಮಿಂಗ್ ಸೆಟ್ ಅನ್ನು ನಾವು ಡೇಟಾಬೇಸ್ ಇಂಜಿನ್ ಅಂತ ಕರಿತಾ ಇದೀವಿ. ಬೈ ಯೂಸಿಂಗ್ ದಿಸ್ ಡೇಟಾಬೇಸ್ ಇಂಜಿನ್ ವಿ ಆರ್ ರಿಕ್ವೆಸ್ಟಿಂಗ್ ದ ಡೇಟಾ ಟು ಫೆಚ್. ಏನು ಸ್ಟೋರ್ ಆಗಿದೆ ಇನ್ಫಾರ್ಮೇಷನ್ ಡೇಟಾ ಫಾರ್ಮೆಟ್ ಅಲ್ಲಿ, ಈ ಡೇಟಾಬೇಸ್ ಇಂಜಿನ್ಗೆ ನಾವು ರಿಕ್ವೆಸ್ಟ್ ಅನ್ನ ಕಳಿಸ್ತೀವಿ. ಸೊ ಸ್ಟೋರ್ ಮಾಡಿರುವಂತಹ ಡೇಟಾವನ್ನು ನಾವು ಈಸಿಯಾಗಿ ಫೆಚ್ ಮಾಡ್ಬೋದು ಅಥವಾ ಮ್ಯಾನಿಪುಲೇಟ್ ಮಾಡ್ಬೋದು ಅಥವಾ ನಾವು ಅದನ್ನ ಬದಲಾವಣೆ ಮಾಡ್ಬೋದನ್ನ ನಾವು ಡೇಟಾಬೇಸ್ ಇಂಜಿನ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಈ ಡೇಟಾಬೇಸ್ ಇಂಜಿನ್ ಅನ್ನೋದು ಒಂದು ಇಂಟರ್ನಲ್ ಕಾಂಪೊನೆಂಟ್ ಆಗಿರುತ್ತೆ. ಥ್ರೂ ದ ಸೆಟ್ ಆಫ್ ಪ್ರೋಗ್ರಾಮ್ಸ್ ಇಟ್ ಹ್ಯಾಸ್ ಬೀನ್ ಬಿಲ್ಡ್ ಆಗಿರುತ್ತೆ. ಅಬೌಟ್ ರಿಲೇಷನಲ್ ಡೇಟಾ ಮಾಡೆಲ್. ಏನು ರಿಲೇಷನಲ್ ಡೇಟಾ ಮಾಡೆಲ್ ಅಂದರೆ, ರಿಲೇಷನಲ್ ಈಸ್ ನಥಿಂಗ್ ಬಟ್ ಟೇಬಲ್. ನಮ್ಮ DBMS ಕಾನ್ಸೆಪ್ಟ್ಸ್ ಅಲ್ಲಿ ನಾವು ರಿಲೇಷನ್ ಈಸ್ ನಥಿಂಗ್ ಬಟ್ ಟೇಬಲ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಎಲ್ಲೂ ಕೂಡ ಟೇಬಲ್ ಅನ್ನೋ ವರ್ಡ್ ಅನ್ನ ಬಳಸೋದಿಲ್ಲ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ವರ್ಡ್ ಟೇಬಲ್ ವಿ ಆರ್ ಡಿಸ್ಕಸಿಂಗ್ ಆರ್ ವಿ ಆರ್ ಟೆಲಿಂಗ್ ದ ಟೇಬಲ್ ಆಸ್ ಎ ರಿಲೇಷನಲ್. ಸೊ ಟೇಬಲ್ ಫಾರ್ಮೆಟ್ ಅಲ್ಲಿ ಸ್ಟೋರ್ ಮಾಡ್ತಿರುವಂತಹ ಡೇಟಾಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ನಾವು ರಿಲೇಷನಲ್ ಡೇಟಾ ಮಾಡೆಲ್ ಅಂತ ಕರೀತಾ ಇದ್ದೀವಿ. ನೋಡಬಹುದು ನಾವಿಲ್ಲಿ ಯಾವ್ಯಾವ ರೀತಿಯಾದಂತಹ ಟೇಬಲ್ಗಳನ್ನ ತಗೊಂಡಿದೀವಿ. ಸ್ಟೂಡೆಂಟ್ ಟೇಬಲ್ ತಗೋಬಹುದು, ಅಟೆಂಡೆನ್ಸ್ ಟೇಬಲ್ ತಗೋಬಹುದು, ಮತ್ತೆ ಗಾರ್ಡಿಯನ್ ಟೇಬಲ್ ತಗೋಬಹುದು ಅಂತ ಎಕ್ಸಾಂಪಲ್ ನ ತೋರಿಸಿದೀವಿ. ಸ್ಟೂಡೆಂಟ್ ಟೇಬಲ್ ಅಲ್ಲಿ ಯಾವುದೇ ರೀತಿ ಕಾಲಮ್ಸ್ ಗಳನ್ನ ತಗೋಬಹುದು, ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್ ಎಕ್ಸೆಟ್ರಾ. ಅಟೆಂಡೆನ್ಸ್ ಅಲ್ಲೂ ಕೂಡ ಅಟೆಂಡೆನ್ಸ್ ಡೇಟ್, ರೋಲ್ ನಂಬರ್, ಸ್ಟೇಟಸ್ ಎಕ್ಸೆಟ್ರಾ. ಗಾರ್ಡಿಯನ್ ಅಲ್ಲೂ ಕೂಡ ಗಾರ್ಡಿಯನ್ ID, ಗಾರ್ಡಿಯನ್ ನೇಮ್, ಫೋನ್ ನಂಬರ್ ಕೂಡ ತಗೋಬಹುದು. ಸೊ ಈ ಎಲ್ಲ ರೀತಿಯಾದಂತಹ ಟೇಬಲ್ ಗಳನ್ನ ರೆಪ್ರೆಸೆಂಟೇಷನ್ ನಾವು ರಿಲೇಷನ್ ಅಂತ ಕರಿತಾ ಇದ್ದೀವಿ.
ಡಿಸ್ಕಸಿಂಗ್ ಅಬೌಟ್ ಟೈಪ್ಸ್ ಆಫ್ ಡೇಟಾ ಮಾಡೆಲ್. ಯಾವೆಲ್ಲ ಡೇಟಾ ಮಾಡೆಲ್ ಇದೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡೋದಾದ್ರೆ, ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೇಟಾ ಮಾಡೆಲ್. ಫಸ್ಟ್ ಒನ್ ರಿಲೇಷನಲ್ ಡೇಟಾ ಮಾಡೆಲ್, ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾ ಮಾಡೆಲ್, ಎಂಟಿಟಿ ರಿಲೇಶನ್ಶಿಪ್ ಡೇಟಾ ಮಾಡೆಲ್ ಅಂಡ್ ಡಾಕ್ಯುಮೆಂಟ್ ಮಾಡೆಲ್, ಹೈರಾರ್ಕಿಯಲ್ ಡೇಟಾ ಮಾಡೆಲ್ ಅಂತ ಹೇಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಮಾಡೆಲ್ ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಮ್ಮ ಸಿಲೆಬಸ್ ಅಲ್ಲಿ ನಾವು ರಿಲೇಷನಲ್ ಡೇಟಾ ಮಾಡೆಲ್ ಮಾತ್ರ ಇರೋದ್ರಿಂದ ಬೇರೆದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇಲ್ಲ. ಸೊ ರಿಲೇಷನಲ್ ಡೇಟಾ ಮಾಡೆಲ್ ಬಗ್ಗೆ ಮಾತ್ರ ಡಿಸ್ಕಸ್ ಅನ್ನ ಮಾಡ್ತಾ ಇದ್ವಿ. Discussing or learning about common terminology of relational data model. So relational data model ಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಕಾಮನ್ ಟರ್ಮಿನಾಲಜೀಸ್ ಬಗ್ಗೆ ಅಥವಾ ಟರ್ಮ್ಸ್ ಗಳ ಬಗ್ಗೆ ನಾವು ಡೆಫಿನೇಷನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದನ್ನ ನೋಡೋದಕ್ಕೂ ಮೊದಲು ನಿಮಗೆ ಸ್ಲೈಡ್ ಅಲ್ಲಿ ಕಾಣ್ತಾ ಇರುವಂತಹ ಎಕ್ಸಾಂಪಲ್ ಟೇಬಲ್ ಅನ್ನ ಅಬ್ಸರ್ವ್ ಮಾಡಿ. ಸ್ಟೂಡೆಂಟ್ ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಆಗಿದೆ. ಈ ಸ್ಟೂಡೆಂಟ್ ಡೇಟಾ ಬೇಸ್ ಅಲ್ಲಿ 3 ಕಾಲಮ್ಸ್ ಇದೆ. ಒಂದು ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅಂತ ಹೇಳಿ. ಸೊ 3 ಕಾಲಮ್ಸ್ ಗೆ 3 ರೋಸ್ ಗಳನ್ನ ಡೇಟಾವನ್ನ ನಾವೇನ್ ಮಾಡಿದೀವಿ, ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿದೀವಿ. ಡೆಫಿನೇಷನ್ ಅನ್ನ ಎಕ್ಸಾಂಪಲ್ ಥ್ರೂ ನಾವು ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇ ಡೆಫಿನೇಷನ್ ಅಥವಾ ಮೊದಲನೇ ಟರ್ಮ್ ಬಂದು ಆಟ್ರಿಬ್ಯೂಟ್. ಏನ್ ಆಟ್ರಿಬ್ಯೂಟ್ ಅಂದ್ರೆ, ನಾವು ಬರೆದಿರುವಂತಹ ಟೇಬಲ್ ಅಲ್ಲಿ ಯಾವೆಲ್ಲ ಕಾಲಮ್ಸ್ ಗಳ ನೇಮ್ ಇದೆಯೋ ಆ ಕಾಲಮ್ಸ್ ಗಳ ನೇಮ್ ಅನ್ನ ನಾವು ಆಟ್ರಿಬ್ಯೂಟ್ ಅಂತ ಕರಿತಾ ಇದೀವಿ. ಸೊ ಎಬೋ ಟೇಬಲ್ ಅಲ್ಲಿ ನಾವು ಎಸ್ ನೇಮ್, ಎಸ್ ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅಂತ ಏನಿದೆ ಅವುಗಳನ್ನ ನಾವು ಆಟ್ರಿಬ್ಯೂಟ್ಸ್ ಅಂತಿದೀವಿ. ಬಿಕಾಸ್ ಟೇಬಲ್ ಇಸ್ ಎ ಕಾಂಬಿನೇಷನ್ ಆಫ್ ರೋಸ್ ಅಂಡ್ ಕಾಲಮ್ಸ್. ವಾಟ್ ಈಸ್ ಟೇಬಲ್ ಅಂತ ನಾವು ನೋಡೋದಾದ್ರೆ, ಟೇಬಲ್ ಇಸ್ ಅ ಕಾಂಬಿನೇಷನ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಸೊ ಆ ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಕಾಲಮ್ ಅನ್ನ ಆಟ್ರಿಬ್ಯೂಟ್ ಅಂತ ಹೇಳಿ ಕರಿತಾ ಇದೀವಿ. ಸೊ ದಟ್ ಈಸ್ ವಿ ಕಾಲ್ ಆಟ್ರಿಬ್ಯೂಟ್. ಟರ್ಮಿನಾಲಜಿ ಬಂದು ಟಪಲ್ ಅಂತ ಹೇಳಿ. ಟೇಬಲ್ ಅಲ್ಲಿ ಯಾವೆಲ್ಲ ರೋಗಳಿದೆಯೋ ಅದನ್ನ ನಾವು ಟಪಲ್ ಅಂತ ಕರಿತಾ ಇದೀವಿ. ಸೊ ಅದೇ ರೀತಿ ಥರ್ಡ್ ಒನ್ ಬಂದು ಡೊಮೈನ್. ಏನು ಡೊಮೈನ್ ಅಂದ್ರೆ, ಇಟ್ ಈಸ್ ಎ ಸೆಟ್ ಆಫ್ ವ್ಯಾಲ್ಯೂಸ್ ಫ್ರಮ್ ವಿಚ್ ಆನ್ ಆಟ್ರಿಬ್ಯೂಟ್ ಕ್ಯಾನ್ ಟೇಕ್ ಎ ವ್ಯಾಲ್ಯೂ ಇನ್ ಈಚ್ ರೋ. ಪ್ರತಿಯೊಂದು ಸೆಟ್ ಆಫ್ ವ್ಯಾಲ್ಯೂಸ್ಗಳು ಆಟ್ರಿಬ್ಯೂಟ್ ಅಲ್ಲಿ ಏನ್ ಫಿಲ್ ಆಗ್ತಾ ಹೋಗುತ್ತೋ ರೋ ಫಾರ್ಮ್ಯಾಟ್ ಅಲ್ಲಿ ಅವುಗಳನ್ನ ನಾವು ಡೊಮೈನ್ ಅಂತ ಕರಿತಾ ಇದೀವಿ. ಅಥವಾ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನ ನಾವೇನಂತ ಕರಿತಾ ಇದೀವಿ, ಡೊಮೈನ್ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಒನ್ ಬಂದು ಡಿಗ್ರಿ. ಸೊ ಏನ್ ಡಿಗ್ರಿ ಅಂತ ಹೇಳಿದ್ರೆ, ದ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಎ ರಿಲೇಷನ್. ಒಂದು ಟೇಬಲ್ ಅಲ್ಲಿ ಎಷ್ಟು ಕಾಲಮ್ಗಳಿದೆಯೋ ಅದನ್ನ ನಾವು ಡಿಗ್ರಿ ಅಂತ ಕರಿತಾ ಇದೀವಿ. ಫಾರ್ ಎಕ್ಸಾಂಪಲ್, ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನಾವು ಸ್ಟೂಡೆಂಟ್ ಡೇಟಾಬೇಸ್ ಏನ್ ನೋಡಿದ್ವೋ ಆ ಸ್ಟೂಡೆಂಟ್ ಡೇಟಾಬೇಸ್ ಟೇಬಲ್ ಅಲ್ಲಿ 3 ಕಾಲಮ್ಗಳಿತ್ತು. ಹಾಗಾದ್ರೆ ಆ ಒಂದು ಸ್ಟೂಡೆಂಟ್ ಡೇಟಾಬೇಸಿನ ಡಿಗ್ರಿ ಏನಾಗಿರುತ್ತೆ, 3 ಡಿಗ್ರಿ ಆಗಿರುತ್ತೆ. ಸೊ ಅದನ್ನ ಇಲ್ಲಿ ಎಕ್ಸಾಂಪಲ್ ಹೇಳಿದರೆ, ಕನ್ಸಿಡರ್ ಎ ಸ್ಟೂಡೆಂಟ್ ಡೇಟಾಬೇಸ್, ಇಟ್ ಹ್ಯಾಸ್ 3 ಡಿಗ್ರಿ ಆಫ್ ಆಟ್ರಿಬ್ಯೂಟ್ಸ್. ನೆಕ್ಸ್ಟ್ ಕಾರ್ಡಿನಾಲಿಟಿ. ಏನು ಕಾರ್ಡಿನಾಲಿಟಿ ಅಂದ್ರೆ, ದ ನಂಬರ್ ಆಫ್ ಟಪಲ್ಸ್ ಇನ್ ಎ ರಿಲೇಷನ್. ಎಷ್ಟು ರೋಸ್ಗಳಿದೆ, ಒಂದು ಟೇಬಲ್ ಅಲ್ಲಿ ಎಷ್ಟು ರೋ ಇದೆಯೋ ಅದನ್ನ ನಾವು ನಂಬರ್ ಆಫ್ ಕೌಂಟ್ ಅನ್ನ ಕಾರ್ಡಿನಾಲಿಟಿ ಅಂತ ಕರಿತಾ ಇದ್ವಿ. ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಸೇಮ್ ಸ್ಟೂಡೆಂಟ್ ಡೇಟಾಬೇಸ್ ಟೇಬಲ್ ಅಲ್ಲಿ ನಮಗೆ 3 ಟಪಲ್ಗಳಿದ್ವು, ಅಂದ್ರೆ 3 ರೋಸ್ ಇದ್ವು ಸೆಟ್ ಆಫ್, ಅದನ್ನ ಅಂತ ಹೇಳಿ ಕರೆದ್ವಿ. ಕೆಲವೊಂದಿಷ್ಟು ಕಾಮನ್ ಟರ್ಮಿನಾಲಜೀಸ್ ಗಳನ್ನ ನೋಡ್ತಾ ಹೋದ್ವಿ ರಿಲೇಷನಲ್ ಡೇಟಾ ಮಾಡೆಲ್ಗೆ ರಿಲೇಟೆಡ್ ಆಗಿರುವಂತದ್ದು. ಇವಾಗ ನಾವು ಟೇಬಲ್ ನ ಕ್ರಿಯೇಟ್ ಮಾಡುವಾಗ ಅಥವಾ ಟೇಬಲ್ ಗಳಲ್ಲಿ ಯಾವೆಲ್ಲ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು, ಪ್ರಾಪರ್ಟೀಸ್ ಗಳು ಯಾವ್ದ್ಯಾವ್ದಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಪ್ರಾಪರ್ಟಿ ಬಂದು, ಈಚ್ ಆಟ್ರಿಬ್ಯೂಟ್ ಇನ್ ಎ ರಿಲೇಷನ್ ಹ್ಯಾಸ್ ಎ ಯೂನಿಕ್ ನೇಮ್. ಪ್ರತಿಯೊಂದು ಕಾಲಮ್ ಗಳ ನೇಮು, ಟೇಬಲ್ ಅಲ್ಲಿ ನೀವೇನ್ ತಗೊಳ್ತಾ ಇದ್ದೀರಾ ಕಾಲಮ್ ಗಳ ನೇಮು, ಅದನ್ನ ಆಟ್ರಿಬ್ಯೂಟ್ ಅಂತಿದೀವಿ. ಆ ಆಟ್ರಿಬ್ಯೂಟ್ ಗಳ ನೇಮ್ ಏನಾಗಿರಬಾರ್ದು, ಸೇಮ್ ಇರಬಾರ್ದು, ಇಂಡಿವಿಜುವಲ್ ಆಗಿರಬೇಕು, ಯೂನಿಕ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಆಟ್ರಿಬ್ಯೂಟ್ ಗೆ ತಗೊಳ್ತಾ ಇರುವಂತಹ ನೇಮ್ಗಳು ಯೂನಿಕ್ ಆಗಿದ್ದಾಗ ಒಂದಕ್ಕೊಂದು ರಿಲೇಟೆಡ್ ಇರಬೇಕಂತ ಏನಿಲ್ಲ, ಅಂದ್ರೆ ಒಂದೇ ರೀತಿ ಇರಬೇಕು ಅಂತ ಏನೂ ಇಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಸೀಕ್ವೆನ್ಸ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಎ ರಿಲೇಷನ್ ಈಸ್ ಇಮ್ಮೆಟೀರಿಯಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಾಪರ್ಟಿ 2, ಈಚ್ ಟಪಲ್ ಇನ್ ಎ ರಿಲೇಷನ್ ಈಸ್ ಡಿಸ್ಟಿಂಕ್ಟ್ ಆರ್ ಡಿಫ್ರೆಂಟ್. ಅಂದ್ರೆ ಪ್ರತಿಯೊಂದು ರೋಗಳಿಗೆ ನೀವೇನು ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡ್ತಾ ಹೋಗ್ತೀರಾ, ಪ್ರತಿಯೊಂದು ರೋಗಳ ಇನ್ಫಾರ್ಮೇಶನ್ ಏನಾಗಿರ್ಬೇಕು, ಇಂಡಿವಿಜುವಲ್ ಮತ್ತೆ ಯೂನಿಕ್ ಆಗಿರಬೇಕು. ನೆಕ್ಸ್ಟ್ ಸೀಕ್ವೆನ್ಸ್ ಆಫ್ ಟಪಲ್ಸ್ ಇನ್ ಎ ರಿಲೇಷನ್ ಈಸ್ ಇಮ್ಮೆಟೀರಿಯಲ್. ಅದೇ ರೀತಿ ಹೇಳ್ತಾ ಇದ್ದಾರೆ, ಸೀಕ್ವೆನ್ಸ್ ಆಫ್ ಇನ್ಫಾರ್ಮೇಶನ್, ಏನ್ ನೀವು ಸೀರಿಯಲ್ ಆಗಿ ಇನ್ಫಾರ್ಮೇಶನ್ ಎಂಟರ್ ಮಾಡ್ತಾ ಹೋಗ್ತೀರಾ ಟೇಬಲ್ ಅಲ್ಲಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಒಂದೇ ರೀತಿ ಇರಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಟೇಕ್ ಡಿಫ್ರೆಂಟ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಪ್ರಾಪರ್ಟಿಯಲ್ಲಿ ಮೊದಲನೇ ಪಾಯಿಂಟ್ ಬಂದು, ಆಲ್ ಡೇಟಾ ವ್ಯಾಲ್ಯೂಸ್ ಇನ್ ಅನ್ ಆಟ್ರಿಬ್ಯೂಟ್ ಮಸ್ಟ್ ಬಿ ಫ್ರಮ್ ದ ಸೇಮ್ ಡೊಮೈನ್ ಅಂತ. ಅಂದ್ರೆ ಡೊಮೈನ್ ಅಂದ್ರೆ ಒಂದು ಕಾಲಮ್ ಅನ್ನ ಪೂರ್ತಿ ಒಂದು ಎಂಟೈರ್ ಕಾಲಮ್, ಆ ಕಾಲಮ್ ನೇಮ್ ಮತ್ತೆ ರೋಸ್ ಗಳ ಇನ್ಫಾರ್ಮೇಶನ್ ಏನಿರುತ್ತೆ ಸೆಟ್ ಆಫ್ ವ್ಯಾಲ್ಯೂಸ್ ಕಂಪ್ಲೀಟ್ ಆಗಿ ಅದನ್ನ ನಾವು ಡೊಮೈನ್ ಅಂತ ಕರಿತಾ ಇದೀವಿ. ಸೊ ಆ ಡೊಮೈನ್ ಅಲ್ಲಿ ನಾವು ಬರೆಯುವಂತ ವ್ಯಾಲ್ಯೂಸ್ ಕಾಲಮ್ ನೇಮಿಗೆ ರಿಲೇಟೆಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈಚ್ ಡಾಟಾ ವ್ಯಾಲ್ಯೂಸ್ ಮಸ್ಟ್ ಬಿ ಅನ್ ಆಟೋಮಿಕ್. ಅಂದ್ರೆ ನೀವು ಯೂನಿಕ್ ಆಗಿರಬೇಕು ವ್ಯಾಲ್ಯೂಸ್ಗಳು, ಮತ್ತೆ ಸಿಂಗಲ್ ವ್ಯಾಲ್ಯೂಸ್ ಇರಬೇಕು. ಸೆಟ್ ಆಫ್ ವ್ಯಾಲ್ಯೂಸ್ ಒಂದೇ ಕಾಲಮ್ ಅಲ್ಲಿ ಬರೀಬಾರ್ದು, ಒಂದೇ ರೋ ಅಲ್ಲಿ ಒಂದೇ ಸೆಲ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಗಳು ಇರಬಾರ್ದು
ಮಾಡಬಾರದು. ನೋ ಆಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್ ಮೆನಿ ಡೇಟಾ ವ್ಯಾಲ್ಯೂಸ್ ಇನ್ ಒನ್ ಟಪಲ್. ಅದನ್ನೇ ಹೇಳ್ತಾರೆ, ಒಂದು ರೋ ಅಥವಾ ಒಂದು ಸೆಲ್ ಅಂತ ಏನು ತಗೋತೀವಿ ಅದರಲ್ಲಿ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ಗಳನ್ನು ಎಂಟರ್ ಮಾಡಬಾರ್ದು. ನೆಕ್ಸ್ಟ್ ನಲ್ ಅನ್ನೋ ವರ್ಡ್ಗಳನ್ನು ಎಲ್ಲಿ ಬೇಕಲ್ಲಿ ಯೂಸ್ ಮಾಡಬಾರ್ದು. ನಮಗೆ ಆ ಕಾಲಮ್ ವ್ಯಾಲ್ಯೂ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಅಂದಾಗ ಮಾತ್ರ ಅಥವಾ ಅಪ್ಲಿಕೇಬಲ್ ಆಗಲ್ಲ ಅಂದಾಗ ಮಾತ್ರ ನಲ್ ಅನ್ನೋ ಕೀವರ್ಡ್ ಅನ್ನ ಬಳಸಬೇಕು. ಯಾವಾಗ ನಲ್ ಅನ್ನೋ ಕೀವರ್ಡ್ ಅನ್ನ ಬಳಸ್ತೀವೋ ಆವಾಗ ನಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ದಟ್ ಈಸ್ ದ ಥರ್ಡ್ ಪ್ರಾಪರ್ಟಿ ವಿಚ್ ಹ್ಯಾಸ್ ಬೀನ್ ರಿಲೇಟೆಡ್ ವಿತ್ ದ ರಿಲೇಷನಲ್ ಡೇಟಾ ಮಾಡೆಲ್. ಡಿಸ್ಕಸಿಂಗ್ ಅಬೌಟ್ ದ ಕೀಸ್ ಇನ್ ಎ ರಿಲೇಷನಲ್ ಡೇಟಾಬೇಸ್ ಅಥವಾ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಕ್ಯಾಂಡಿಡೇಟ್ ಕೀ, ಪ್ರೈಮರಿ ಕೀ, ಕಾಂಪೋಸಿಟ್ ಪ್ರೈಮರಿ ಕೀ ಮತ್ತೆ ಫಾರಿನ್ ಕೀ. ಈ ಕೀಗಳು ಬಿಟ್ಟು ಬೇರೆಷ್ಟು ಕೀಗಳು ಕೂಡ ಇದೆ. ಆದ್ರೆ ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಕೀಗಳನ್ನ ಕೊಟ್ಟಿದಾರೋ ಅಷ್ಟನ್ನ ಮಾತ್ರ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಫಸ್ಟ್ ಒನ್ ಬಂದು ಕ್ಯಾಂಡಿಡೇಟ್ ಕೀ ಅಂತೇಳಿ. ಕ್ಯಾಂಡಿಡೇಟ್ ಕೀ ಏನ್ ಹೇಳ್ತಾ ಇದೆ, ಈ ರಿಲೇಷನ್ ಕ್ಯಾನ್ ಹ್ಯಾವ್ ಒನ್ ಆರ್ ಮೋರ್ ಆಟ್ರಿಬ್ಯೂಟ್. ಒಂದು ರಿಲೇಷನ್ ಅಂದ್ರೆ ಒಂದು ಟೇಬಲ್, ಒಂದು ಟೇಬಲ್ ಒಂದಕ್ಕಿಂತ ಜಾಸ್ತಿ ಆಟ್ರಿಬ್ಯೂಟ್, ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಅಂದ್ರೆ ಡಿಫರೆಂಟ್ ವ್ಯಾಲ್ಯೂಸ್ ಗಳನ್ನ ಯೂನಿಕ್ ಆಗಿ ಐಡೆಂಟಿಫೈ ಮಾಡ್ತಾ ಇದ್ರೆ ವಿತ್ ದ ಟಪಲ್ಸ್ ಇನ್ ದ ರಿಲೇಷನ್. ಒಂದೇ ಟೇಬಲ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಕಾಲಮ್ಗಳು ಯೂನಿಕ್ ಆಗಿ ರೆಪ್ರೆಸೆಂಟ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತಾ ಇದೀವಿ, ಕ್ಯಾಂಡಿಡೇಟ್ ಕೀ ಅಂತ ಹೇಳಿ ಕರಿತಾ ಇದೀವಿ. ಬಂದು ಪ್ರೈಮರಿ ಕೀ. ಏನು ಪ್ರೈಮರಿ ಕೀ ಅಂತ ಹೇಳಿದ್ರೆ ದ ಯೂನಿಕ್ ಯು ಐಡೆಂಟಿಫೈ ದ ಟಪಲ್ಸ್ ಇನ್ ಎ ರಿಲೇಷನ್ ಈಸ್ ಕಾಲ್ಡ್ ಪ್ರೈಮರಿ ಕೀ. ಪ್ರೈಮರಿ ಕೀ ಅಂತಂದ್ರೆ ನಾವು ತಗೊಂಡಿರುವಂತ ಟೇಬಲ್ ಅಲ್ಲಿ ಪ್ರತಿಯೊಂದು ವ್ಯಾಲ್ಯೂಸ್ ಯೂನಿಕ್ ಆಗಿ ಫಿಲ್ ಮಾಡಿದ್ರೆ, ಯಾವ್ದ್ರಲ್ಲಿ ರೋ ಅಲ್ಲಿ ಪ್ರತಿಯೊಂದು ವ್ಯಾಲ್ಯೂ ಯೂನಿಕ್ ಆಗಿರ್ಬೇಕು. ಆ ಒಂದು ವ್ಯಾಲ್ಯೂನ ತಗೊಂಡ್ರೆ ಇನ್ನು ನೆಕ್ಸ್ಟ್ ಇರೋ ಎಲ್ಲಾ ವ್ಯಾಲ್ಯೂಸ್ಗಳು ಏನಾಗ್ಬೇಕು, ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುವಂತದ್ದಾಗಿರ್ಬೇಕು. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್, ಒಂದು ಪರ್ಸನ್ ಆಧಾರ್ ಕಾರ್ಡ್ ತಗೊಂಡ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನಾಗುತ್ತೆ ನಮಗೆ ಸಿಗತ್ತೆ. ಸೊ ಅದೇ ರೀತಿಯಾಗಿ ಯೂನಿಕ್ ಆಗಿ ಈ ಒಂದು ಇನ್ಫಾರ್ಮೇಶನ್ ರಿಪೀಟ್ ಆಗಿರಬಾರ್ದು ಮತ್ತೊಂದು ಪರ್ಸನ್ಗೆ. ಸೊ ಆ ಒಂದು ಸೆಟ್ ಆಫ್ ಯೂನಿಕ್ ವ್ಯಾಲ್ಯೂಸ್ ಗಳನ್ನ ಏನಂತ ಕರಿತಾ ಇದೀವಿ, ಪ್ರೈಮರಿ ಕೀ ಅಂತ ಕರಿತಾ ಇದೀವಿ. ಎಕ್ಸಾಂಪಲ್ ಇವಾಗ ಪೇಷಂಟ್ ಡೀಟೇಲ್ಸ್ ತಗೊಂಡಿದೀವಿ. ಇದರಲ್ಲಿ ಪೇಷಂಟ್ ಐಡಿ ಅನ್ನೋದು ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಒಂದಕ್ಕೊಂದು ರಿಪೀಟೆಡ್ ಆಗಿರಲ್ಲ. ಅದನ್ನ ನಾವು ಪ್ರೈಮರಿ ಕೀ ಅಂತ ಹೇಳಿ ತಗೋಬಹುದು. ನೆಕ್ಸ್ಟ್ ಒನ್ ಬಂದು ಕಾಂಪೋಸಿಟ್ ಕೀ. ಏನ್ ಕಾಂಪೋಸಿಟ್ ಕೀ ಅಂದ್ರೆ ಒಂದೇ ಟೇಬಲ್ ಅಲ್ಲಿ ಒಂದು ಕಾಲಮ್ ಅನ್ನ ಪ್ರೈಮರಿ ಕೀ ಅಂತ ತಗೊಂಡಿರ್ತೀವಲ್ವಾ. ಸೊ ಇಲ್ಲಿ ನಾವು ತಗೊಳ್ಳುವಂತ ಟೇಬಲ್ ಅಲ್ಲಿ ಒಂದೇ ಕೀಯನ್ನ ಪ್ರೈಮರಿ ಕೀ ಅಂತ ತಗೊಳಕ್ ಆಗದೆ ಇರುವಂತ ಸಿಚುವೇಶನ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಕಾಲಮ್ ಗಳನ್ನ ನಾವು ಪ್ರೈಮರಿ ಕೀ ಅಂತ ಡಿಸೈಡ್ ಮಾಡಿದ್ರೆ ಅಂತ ಕೀಗಳನ್ನ ನಾವು ಕಾಂಪೋಸಿಟ್ ಕೀ ಅಂತ ಹೇಳಿ ಕರಿತಾ ಇದೀವಿ. ಇಫ್ ನೋ ಸಿಂಗಲ್ ಆಟ್ರಿಬ್ಯೂಟ್ ಇನ್ ಎ ರಿಲೇಷನ್ ಇಸ್ ಏಬಲ್ ಟು ಯೂನಿಕ್ವಲಿ ಡಿಸ್ಟಿಂಗ್ವಿಶ್ ದ ಟಪಲ್. ಒಂದೇ ಕಾಲಮ್ ಅನ್ನ ನಾವು ಒಂದೇ ಆಟ್ರಿಬ್ಯೂಟ್ ನ ಪ್ರೈಮರಿ ಕೀ ಅಂತ ಡಿಸೈಡ್ ಮಾಡಕ್ ಆಗದೆ ಇದ್ದಾಗ ಮತ್ತೊಂದು ಕಾಲಮ್ ಅನ್ನ ಸಪೋರ್ಟಿವ್ ಆಗಿ ತಗೊಂಡು ಅವೆರಡನ್ನೂ ಕೂಡ ಪ್ರೈಮರಿ ಕೀ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವು ಕಾಂಪೋಸಿಟ್ ಕೀ ಅಂತ ಹೇಳಿ ಕರಿತಾ ಇದೀವಿ. ಫಾರ್ ಎಕ್ಸಾಂಪಲ್ ನಾವು ಪೇಷಂಟ್ ಐಡಿ ಅಂತ ಇಲ್ಲಿ ಏನ್ ನೋಡಿದ್ವಿ, ಪೇಷಂಟ್ ಟೇಬಲ್ ಅಲ್ಲಿ ನಾವು ಯಾವುದನ್ನು ಡಿಸೈಡ್ ಮಾಡಕ್ ಆಗದೆ ಇದ್ದಾಗ, ಫಾರ್ ಈ ಎಕ್ಸಾಂಪಲ್ ಅಲ್ಲಿ ನಾವು ತಗೊಳಕ್ ಆಗದೆ ಇದ್ರೆ ಇನ್ ಕೇಸ್ ಸಿಚುವೇಶನ್ ತಗೋಬಹುದು. ಯಾಕಂದ್ರೆ ಪೇಷಂಟ್ ಐಡಿ ಅನ್ನೋದನ್ನ ನಾವು ಪ್ರೈಮರಿ ಕೀ ಅಂತ ತಗೋಬಹುದು. ಇನ್ ಕೇಸ್ ತಗೊಳಕ್ ಆಗದೆ ಇರುವಂತ ಸಿಚುವೇಶನ್ ಬಂದ್ರೆ ಪೇಷಂಟ್ ಐಡಿ ಒಂದಕ್ಕಿಂತ ಜಾಸ್ತಿ ರಿಪೀಟ್ ಆಗಿದೆ ಅಂದಾಗ ಮತ್ತೊಂದು ಕಾಲಮಿನ ಹೆಲ್ಪ್ ತಗೊಂಡು, ಫಾರ್ ಎಕ್ಸಾಂಪಲ್ ಗಾರ್ಡಿಯನ್ ಐಡಿನ ಹೆಲ್ಪ್ ತಗೊಂಡು ಪೇಷಂಟ್ ಐಡಿ ಮತ್ತೆ ಗಾರ್ಡಿಯನ್ ಐಡಿ ಎರಡನ್ನೂ ನಾನು ಪ್ರೈಮರಿ ಕೀ ಅಂತ ಕನ್ಸಿಡರ್ ಮಾಡಿದ್ರೆ ಆ ಎರಡೂ ಕಾಲಮ್ ಅನ್ನ ನಾನು ಟುಗೆದರ್ಲಿ ಏನಂತ ಕರಿಬಹುದು, ಕಾಂಪೋಸಿಟ್ ಕೀ ಅಂತ ಹೇಳಿ ಕರಿಬಹುದು. ಫಾರಿನ್ ಕೀ. ಏನ್ ಫಾರಿನ್ ಕೀ ಅಂದ್ರೆ ದ ರಿಲೇಷನ್ ಇನ್ ವಿಚ್ ದ ರೆಫರೆನ್ಸ್ಡ್ ಪ್ರೈಮರಿ ಕೀ ಈಸ್ ಡಿಫೈನ್ಡ್ ಈಸ್ ಕಾಲ್ಡ್ ಫಾರಿನ್ ಕೀ ಆರ್ ಮಾಸ್ಟರ್ ರಿಲೇಷನ್ ಆರ್ ಪ್ರೈಮರಿ ಕೀ. ಅಂದ್ರೆ ಒಂದು ಟೇಬಲ್ ಮತ್ತೊಂದು ಟೇಬಲ್ಗೆ ರೆಫರೆನ್ಸ್ ಮಾಡ್ತಾ ಇದ್ರೆ ಪ್ರೈಮರಿ ಕೀಯನ್ನೇ ರೆಫರೆನ್ಸ್ ಕೀ ಆಗಿ ಇಟ್ಕೊಂಡು ಆ ಪ್ರೈಮರಿ ಕೀ ಮತ್ತೊಂದು ಟೇಬಲಿನ ರೆಫರೆನ್ಸ್ ಕೀ ಆಗಿದ್ರೆ ಆ ಒಂದು ಕೀಯನ್ನ ನಾವು ಫಾರಿನ್ ಕೀ ಅಂತ ಹೇಳಿ ಕರಿತಾ ಇದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಟೇಬಲ್ ನ ತಗೊಂಡಿದ್ವಿ. ಒಂದು ಟೇಬಲ್ ಪೇಷಂಟ್ ಐಡಿಯನ್ನ ಹೇಳ್ತಿದೆ, ಮತ್ತೊಂದು ಟೇಬಲ್ ಅಪಾಯಿಂಟ್ಮೆಂಟ್ ಡೇಟ್ ಅಥವಾ ಅಪಾಯಿಂಟ್ಮೆಂಟ್ ಟೇಬಲ್ ನ ಹೇಳ್ತಾ ಇದೆ. ಸೊ ಇದರಲ್ಲಿ ಕಾಮನ್ ಟೇಬಲ್ ಯಾವ್ದಿದೆ ನೋಡಿ, ಒಂದು ಕಾಲಮ್ ಆಟ್ರಿಬ್ಯೂಟ್ ಯಾವ್ದಿದೆ, ಪೇಷಂಟ್ ಐಡಿ ಇದೆ, ಇನ್ನೊಂದು ಟೇಬಲ್ ಅಲ್ಲೂ ಕೂಡ ಪೇಷಂಟ್ ಐಡಿ ಇದೆ. ಸೊ ಪೇಷಂಟ್ ಐಡಿ ಅನ್ನೋದು ಈ ಬ್ಲಾಕ್ ಕಲರ್ ಏನ್ ಟೇಬಲ್ ಕಾಣಿಸ್ತಿದೆ ಇಲ್ಲಿ ರೆಫರೆನ್ಸ್ ಕೀ ಆಗಿ ವರ್ಕ್ ಆಗುತ್ತೆ. ಸೊ ಆ ರೆಫರೆನ್ಸ್ ಕೀಯನ್ನ ನಾವು ಇಲ್ಲಿ ಫಾರಿನ್ ಕೀ ಅಂತ ಹೇಳಿ ಕರಿತಾ ಇದೆ. ಅದೇ ಇನ್ನೊಂದು ಟೇಬಲ್ ಏನಿದೆ ಪೇಷಂಟ್ ಟೇಬಲ್ ಅಲ್ಲಿ ಪೇಷಂಟ್ ಐಡಿ ಅನ್ನೋದು ಏನಾಗಿರುತ್ತೆ, ಪ್ರೈಮರಿ ಕೀ ಆಗಿರುತ್ತೆ. ಅದೇ ಪೇಷಂಟ್ ಐಡಿ ಅನ್ನೋದು ಬೇರೆ ಒಂದು ಕಾಲಮ್ ಅಲ್ಲಿ ಏನಾಗಿರುತ್ತೆ, ರೆಫರೆನ್ಸ್ ಕೀ ಆಗುತ್ತೆ. ಆ ಒಂದು ರೆಫರೆನ್ಸ್ ಕೀಯನ್ನ ನಾವು ಫಾರಿನ್ ಕೀ ಅಂತ ಕರಿತಿದ್ದೀವಿ. ಸೊ ಒಂದು ಟೇಬಲ್ ಮತ್ತೊಂದು ಟೇಬಲ್ ಮೇಲೆ ಡಿಪೆಂಡ್ ಆಗಿರುವಂತ ಕೀಯನ್ನ ನಾವು ಫಾರಿನ್ ಕೀ ಅಂತ ಹೇಳಿ ಕರಿತಾ ಇದೀವಿ.
ಚಾಪ್ಟರ್ ನಂಬರ್ 8 ಡಾಟಾಬೇಸ್ ಚಾಪ್ಟರ್ ಆಗಿದ್ದು ಕಂಪ್ಲೀಟ್ ಆಗಿ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ದಟ್ ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳನ್ನ ನಾನು ಏನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ದಯವಿಟ್ಟು ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ದಟ್ ನೆಕ್ಸ್ಟ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.